ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇಂದು ನಮ್ಮ ಕೈಯಲ್ಲಿ ಜಾನ್ವರಿ 8, 2026ರ ಒಂದು ಆಧ್ಯಾತ್ಮಿಕ ಪ್ರವಚನ ಅಂದ್ರೆ ಮುರಳಿಯ ಸಾರಾಂಶ ಇದೆ. ಇದರ ಮೇಲೆ ಒಂದು ಆಳವಾದ ಚರ್ಚೆ ನಡೆಸೋಣ. ಇದರ ಮುಖ್ಯ ವಿಷಯಗಳು ನೋಡೋಕೆ ತುಂಬಾ ಸರಳ ಅನಿಸಿದ್ರು ಬಹಳ ಆಳವಾಗಿವೆ. ಒಂದು, ನಮ್ಮೊಳಗಿನ ಅತಿ ಸೂಕ್ಷ್ಮ ಶತ್ರು ಅಂದ್ರೆ ಅಹಂಕಾರ, ಅದನ್ನ ಗುರ್ತಿಸೋದು ಹೇಗೆ ಅಂತ. ಮತ್ತು 2, ಅಪರಿಮಿತ ಅದೃಷ್ಟಶಾಲಿಯಾಗುವ ದಾರಿ ಯಾವುದು ಅಂತ. ಈ ಪ್ರವಚನ ಇದೆಯಲ್ಲ, ಇದು ನಮ್ಮ ಬ್ರಾಹ್ಮಣ ಜೀವನದ ಅಡಿಪಾಯ ಅಂತ ಹೇಳುತ್ತೆ. ಹಾಗಾದ್ರೆ ಆ ಅಡಿಪಾಯ ಅಂದ್ರೆ ಏನು, ಅದರ ಇಟ್ಟಿಗೆಗಳು ಯಾವುವು, ಇದರ ಬಗ್ಗೆ ಮಾತಾಡೋಣ. ಖಂಡಿತ. ನೀವು ಅಡಿಪಾಯದ ಬಗ್ಗೆ ಕೇಳಿದ್ದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆ ಅಂದ್ರೆ ಈ ಪ್ರವಚನದ ಮೊದಲ ವಾಕ್ಯದಲ್ಲೇ ಅದರ ಮಹಾವಾಕ್ಯ ಅಂತ ಹೇಳ್ತೀವಲ್ಲ, ಅಲ್ಲೇ ಇಡೀ ಕಟ್ಟಡದ ನೀಲಿನಕ್ಷೆ ಇದೆ. ಆ ವಾಕ್ಯ ಹೀಗಿದೆ: ಮಧುರ ಮಕ್ಕಳೇ, ಎಂದಿಗೂ ಮಿಥ್ಯ ಅಹಂಕಾರಕ್ಕೆ ಒಳಗಾಗಬೇಡಿ ಮತ್ತು ಈ ರಥಕ್ಕೂ ಸಂಪೂರ್ಣ ಗೌರವ ನೀಡಿ. ರಥ ಅಂದ್ರೆ ಮಾಧ್ಯಮ. ಮಾಧ್ಯಮಕ್ಕೆ ಗೌರವ ಒಂದಕ್ಕೊಂದು ಬೆಸೆದುಕೊಂಡಿವೆ. ಅಹಂಕಾರ ನಮ್ಮನ್ನ ದಾರಿ ತಪ್ಪಿಸಿದರೆ ಮಾಧ್ಯಮದ ಮೇಲಿನ ಗೌರವ ಇದೆಯಲ್ಲ, ಅದು ನಮ್ಮನ್ನ ದಾರಿಯಲ್ಲಿ ಹಿಡಿದಿಡುತ್ತೆ. ಇದು ತುಂಬಾ ಕುತೂಹಲಕಾರಿಯಾಗಿದೆ. ಅಂದ್ರೆ ಅಹಂಕಾರದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ, ಆದ್ರೆ ಅದನ್ನ ಜ್ಞಾನ ಸಿಕ್ಕ ಮಾಧ್ಯಮದ ಗೌರವಕ್ಕೆ ಜೋಡಿಸಿರೋದು ಒಂದು ಹೊಸ ದೃಷ್ಟಿಕೋನ. ಹಾಗಾದ್ರೆ ಪ್ರವಚನದ ಮೊದಲ ಭಾಗಕ್ಕೆ ಬರೋಣ. ಅದೃಷ್ಟದ ವಿಷಯ. ಇದರಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ: ಮಕ್ಕಳಲ್ಲಿ ಪದ್ಮಾಪದಂ ಭಾಗ್ಯಶಾಲಿ ಯಾರು ಮತ್ತು ದುರ್ಭಾಗ್ಯಶಾಲಿ ಯಾರು? ಈ ಪದ್ಮಾಪದಂ ಅಂದ್ರೆ ಕೇವಲ ಅದೃಷ್ಟವಂತ ಅಲ್ಲ ಅಲ್ವಾ? ಅಲ್ಲ, ಇದರ ಅರ್ಥ ಕೋಟ್ಯಾಂತರ ಪಟ್ಟು ಅದೃಷ್ಟಶಾಲಿ ಅಂತ. ಹೌದು, ಅನಂತ ಪಟ್ಟು ಅದೃಷ್ಟ. ಆದ್ರೆ ಇಲ್ಲಿ ಅದೃಷ್ಟದ ವ್ಯಾಖ್ಯಾನವೇ ಬೇರೆ ಇದೆ. ಸಾಮಾನ್ಯವಾಗಿ ನಾವು ಅದೃಷ್ಟ ಅಂದ್ರೆ ಹಣ, ಅಧಿಕಾರ, ದೊಡ್ಡ ಸ್ಥಾನಮಾನ. ಹೌದು, ಅದಕ್ಕೆ ಹೋಲಿಸ್ತೀವಿ. ಆದ್ರೆ ಈ ಪ್ರವಚನದ ಪ್ರಕಾರ ಅದೆಲ್ಲವೂ ಬಾಹ್ಯ. ನಿಜವಾದ ಪದ್ಮಾಪದಂ ಭಾಗ್ಯಶಾಲಿ ಅಂದ್ರೆ ಯಾರ ನಡವಳಿಕೆಯಿಂದ, ಅವರ ಚಲನ್ನಿಂದ ಬೇರೆ ಯಾರಿಗೂ ಎಳ್ಳಷ್ಟೂ ದುಃಖ ಆಗ್ಬಾರ್ದು. ಅವರ ಇರುವಿಕೆಯೇ ಒಂದು ಆಶೀರ್ವಾದದ ತರ ಇರುತ್ತೆ. ಅವರ ಪ್ರತಿ ಉಸಿರು ಕೂಡ ಪುಣ್ಯವನ್ನ ಸಂಪಾದನೆ ಮಾಡ್ತಿರುತ್ತೆ. ಓ, ಹಾಗಾದ್ರೆ ಇದು ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಇರುವಿಕೆ ಇತರರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇದೆ. ಇದು ಇವತ್ತಿನ ಕಾಲದಲ್ಲಿ ನಾವು ಹೇಳುವ ಇಮೋಷನಲ್ ಇಂಟೆಲಿಜೆನ್ಸ್ಗೆ ಬಹಳ ಹತ್ತಿರ ಇದೆ ಅನಿಸುತ್ತೆ. ಖಂಡಿತ. ನಮ್ಮ ಮಾತು, ನಮ್ಮ ವರ್ತನೆ, ನಮ್ಮ ವೈಬ್ ಕೂಡ ಬೇರೆಯವರಿಗೆ ಸಕಾರಾತ್ಮಕ ಶಕ್ತಿ ಕೊಡುತ್ತಾ. ಇದೇ ನಿಜವಾದ ಅದೃಷ್ಟ ಅಲ್ವಾ? ಹೌದು. ಹಾಗಾದ್ರೆ ದುರ್ಭಾಗ್ಯಶಾಲಿ ಯಾರು? ಯಾರು ಈ ಸೂಕ್ಷ್ಮ ಪರೀಕ್ಷೆಯಲ್ಲಿ ವಿಫಲರಾಗ್ತಾರೋ ಅವರು. ಕೆಲವೊಮ್ಮೆ ನಮಗೆ ಅನಿಸಬಹುದು, ನಾನು ಬಾಯಲ್ಲೇ ಏನು ಕೆಟ್ಟದ್ದು ಹೇಳಿಲ್ವಲ್ಲ ಅಂತ. ಆದ್ರೆ ಈ ಪ್ರವಚನ ಇನ್ನೂ ಸೂಕ್ಷ್ಮವಾದ ತಪಾಸಣೆಗೆ ನಮ್ಮನ್ನ ಕರೆಯುತ್ತೆ. ನಮ್ಮ ಮೌನ, ನಮ್ಮ ನಿರ್ಲಕ್ಷ್ಯದ ಒಂದು ನೋಟ, ಅಥವಾ ನಮ್ಮ ವರ್ತನೆಯ ತಣ್ಣನೆಯ ಕಂಪನೆಗಳು ಬೇರೆ ಆತ್ಮಗಳಿಗೆ ಚುಚ್ಚಬಹುದು. ಹೌದು, ನೋವನ್ನು ಉಂಟು ಮಾಡಬಹುದು. ಇದನ್ನೇ ಸೂಕ್ಷ್ಮವಾಗಿ ಗಮನಿಸಿ ತಮ್ಮನ್ನ ತಾವು ತಿದ್ದಿಕೊಳ್ತಾ ಹೋಗೋರೇ ನಿಜವಾದ ಅದೃಷ್ಟವಂತರು. ನೀವು ಹೇಳಿದ ಹಾಗೆ ನಮ್ಮ ಸೂಕ್ಷ್ಮ ವರ್ತನೆಯೇ ನಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತೆ. ಹಾಗಾದ್ರೆ ಈ ವರ್ತನೆಯನ್ನು ಸರಿಪಡಿಸ್ಕೊಳ್ಳಕ್ಕೆ ಬೇಕಾದ ಅಡಿಪಾಯ ಯಾವುದು? ಪ್ರವಚನದಲ್ಲಿ ಪವಿತ್ರತೆಯ ಬಗ್ಗೆ ಮಾತಾಡಿದ್ದಾರೆ ಅಲ್ವಾ? ಹೌದು. ಬ್ರಾಹ್ಮಣ ವಿದ್ಯಾರ್ಥಿ ಜೀವನದ ಮೊದಲ ಮತ್ತು ಅತಿ ಮುಖ್ಯವಾದ ವಿಷಯ ಇದೆ ಅಂತ ಹೇಳಲಾಗಿದೆ. ಖಂಡಿತ. ಪವಿತ್ರತೆಯೇ ಸುಖ ಮತ್ತು ಶಾಂತಿಯ ತಾಯಿ ಅಂತಾರೆ. ಈ ಜ್ಞಾನದ ಮೂಲ ಆಧಾರವೇ ಪವಿತ್ರತೆ. ದೇವರು ನಮ್ಮನ್ನ ಈ ಪತಿತ ಜಗತ್ತಿಂದ ಮೇಲೆ ಕರೆದಿರೋದೇ ಪವಿತ್ರರಾಗ್ಲಿಕ್ಕೆ. ಪ್ರವಚನದಲ್ಲಿ ಒಂದು ಮಾತು ಹೇಳಿದೆ: ಈ ವಿಷಯದಲ್ಲಿ ನಾವು ಎಲ್ಲಾದ್ರೂ ದುರ್ಬಲರಾದಾಗ, ನಮ್ಮ ಕಣ್ಣುಗಳು ಎಲ್ಲಾದ್ರೂ ಮೋಸ ಮಾಡಿದಾಗ, ಬೇರೆಯವರಿಗೆ ತಿಳಿದಿದ್ರೂ ನಮ್ಮ ಮನಸ್ಸಾಕ್ಷಿಗೆ ಅದು ಚುಚ್ಚುತ್ತಿರುತ್ತೆ. ಹೌದು. ಮತ್ತು ಆಗ ವಿದ್ಯಾರ್ಥಿಗಳು ತಮ್ಮ ತಪ್ಪುಗಳನ್ನ, ತಮ್ಮ ಸೋಲನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡು ದೇವರಿಗೆ ಪತ್ರ ಬರೀತಾರೆ ಅಂತಾನೂ ಹೇಳಿದ್ದಾರೆ. ಇದು ದೇವರು ಮತ್ತು ಮಕ್ಕಳ ನಡುವಿನ ಒಂದು ಪ್ರಾಮಾಣಿಕ ಸಂಬಂಧವನ್ನು ತೋರಿಸುತ್ತೆ. ಇಲ್ಲಿ ದೇವರು ಒಬ್ಬ ನ್ಯಾಯಾಧೀಶನ ತರ ಕಾಣಿಸಲ್ಲ. ನಿಜ. ದೇವರು ಇಲ್ಲಿ ಒಬ್ಬ ಸರ್ವೋತ್ತಮ ಸರ್ಜನಿದ್ದ ಹಾಗೆ. ನಮ್ಮ ದೌರ್ಬಲ್ಯವನ್ನ ನಾವು ಪ್ರಾಮಾಣಿಕವಾಗಿ ಹೇಳ್ಕೊಂಡಾಗ ಅವರು ಅದನ್ನ ತೆಗೆದುಹಾಕೋಕೆ ಸಹಾಯ ಮಾಡ್ತಾರೆ. ಅವರು ನಮ್ಮನ್ನ ಶಿಕ್ಷಿಸಲ್ಲ, ಆದ್ರೆ ನಮ್ಮ ಕರ್ಮಗಳೇ ನಮ್ಗೆ ಶಿಕ್ಷೆ ಕೊಡುತ್ತೆ ಅಂತ ಎಚ್ಚರಿಸ್ತಾರೆ. ಅದಕ್ಕಾಗಿಯೇ ಪವಿತ್ರತೆಯ ಅಡಿಪಾಯವನ್ನ ಗಟ್ಟಿ ಮಾಡ್ಕೋಬೇಕು. ಆದ್ರೆ ಇದೇ ಅಡಿಪಾಯವನ್ನ ಅಲುಗಾಡಿಸೋ ಒಂದು ದೊಡ್ಡ ಅಪಾಯದ ಬಗ್ಗೆನೂ ಪ್ರವಚನದಲ್ಲಿ ಎಚ್ಚರಿಸಿದ್ದಾರೆ. ಒಂದು ನಿಮಿಷ. ಟ್ರೇಟರ್ ಅಥವಾ ದೇಶದ್ರೋಹಿ ಅನ್ನೋ ಪದ ಬಹಳ ಗಂಭೀರವಾಗಿ ಕೇಳಿಸುತ್ತೆ. ಪವಿತ್ರತೆಯಲ್ಲಿ ಸಣ್ಣ ತಪ್ಪು ಮಾಡಿದ್ರೆ ಅಷ್ಟು ದೊಡ್ಡ ಪರಿಣಾಮ ಆಗುತ್ತಾ? ಈ ಪದವನ್ನ ಯಾಕೆ ಬಳಸಿದ್ದಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ.
ಟ್ರೇಟರ್ ಅನ್ನ ಪದದ ಹಿಂದಿನ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಶಕ್ತಿಯುತ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಸೈನಿಕ ತನ್ನದೇ ದೇಶದ ವಿಮಾನವನ್ನ ತಗೊಂಡ್ಹೋಗಿ ಶತ್ರು ದೇಶದ ಜೊತೆ ಸೇರ್ಕೊಂಡ ಹಾಗೆ. ಓ, ಅವನು ಕೇವಲ ಓಡಿ ಹೋಗಲ್ಲ, ಬದಲಿಗೆ ತನ್ನ ಸೇನೆಯ ಅತ್ಯಮೂಲ್ಯ ಆಸ್ತಿಯನ್ನೇ ಶತ್ರುವಿಗೆ ಒಪ್ಪಿಸುತ್ತಾನೆ. ಹಾಗೆಯೇ ಈ ಜ್ಞಾನವನ್ನ ಪಡೆದು ಪವಿತ್ರತೆಯ ವ್ರತವನ್ನ ಸ್ವೀಕರಿಸಿ ಆಮೇಲೆ ವಿಕಾರಗಳಿಗೆ ವಶರಾಗೋದು ಅಂದ್ರೆ ದೇವರಿಂದ ಪಡೆದ ಶಕ್ತಿಯನ್ನೇ ಮಾಯೆಯ ಅಂದ್ರೆ ಶತ್ರುವಿನ ಕೈಗೆ ಕೊಟ್ಟ ಹಾಗೆ. ಇದು ಕೇವಲ ಅವಿಧೇಯತೆಯಲ್ಲ, ಇದು ದ್ರೋಹ. ಓ, ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಇದೊಂದು ಸರಪಳಿಯ ಥರ ಕಾಣಿಸ್ತಿದೆ. ಪವಿತ್ರತೆಯ ಕೊರತೆ ಅದು ಮಾಯೆಯ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೆ. ಹೌದು. ಮಾಯ ಒಳಗೆ ಬಂದ ತಕ್ಷಣ ಮೊದಲು ತರೋದೇ ಅಹಂಕಾರವನ್ನ. ನನಗೆ ಬಹಳ ಜ್ಞಾನ ಇದೆ, ನಾನು ಬಹಳ ಚೆನ್ನಾಗಿ ಸೇವೆ ಮಾಡ್ತೀನಿ, ನನ್ನ ಬುದ್ಧಿ ಬಹಳ ತೀಕ್ಷ್ಣ, ಈ ಥರ ಆಲೋಚನೆಗಳು. ಪ್ರವಚನದಲ್ಲಿ ನೇರವಾಗಿ ಹೇಳಿದ್ದಾರೆ, ಅಹಂಕಾರ ಬಂದಂದ್ರೆ ಅವನು ಸತ್ತ. ಹೌದು, ಆಧ್ಯಾತ್ಮಿಕ ಸಾವು. ಒಂದು ರೀತಿ ಆಧ್ಯಾತ್ಮಿಕ ಸಾವು. ಅತ್ಯಂತ ಸರಿಯಾಗಿ ಹೇಳಿದಿರಿ. ಇದೊಂದು ಡೊಮಿನೋ ಎಫೆಕ್ಟ್. ಅಹಂಕಾರ ಬಂದ ತಕ್ಷಣ ವ್ಯಕ್ತಿ ದೈವಿಕ ನಿರ್ದೇಶನವನ್ನ ಅಂದ್ರೆ ಶ್ರೀಮತವನ್ನ ಪಾಲಿಸೋದನ್ನ ನಿಲ್ಲಿಸ್ತಾನೆ. ಅವನಿಗೆ ಶ್ರೀಮತದಲ್ಲೂ ತನ್ನದೇ ಆದ ಬುದ್ಧಿವಂತಿಕೆಯನ್ನ ಸೇರ್ಸೋದು ಸರಿ ಅನ್ಸೋಕ್ ಶುರುವಾಗುತ್ತೆ. ಇದರ ಮುಂದಿನ ಹಂತವೇ ಜ್ಞಾನವನ್ನ ನೀಡಿದ ಸಾಕಾರ ಮಾಧ್ಯಮಕ್ಕೆ ಅಂದ್ರೆ ಬ್ರಹ್ಮಾಭಾಬಾರಿಗೆ ಅಗೌರವ ತೋರುವುದು. ಅವರೇನು ಸಾಮಾನ್ಯ ಮನುಷ್ಯರ ತಾನೆ ಅನ್ನೋ ಭಾವನೆ. ಎಕ್ಸಾಕ್ಟ್ಲಿ, ಆ ಭಾವನೆ ಬರಲು ಶುರುವಾಗುತ್ತೆ. ಹೌದು, ಆ ಮಾಧ್ಯಮವು ಎಷ್ಟೆಲ್ಲ ಅವಮಾನಗಳನ್ನ ನಿಂದನೆಗಳನ್ನ ಸಹಿಸಿಕೊಂಡು ಜ್ಞಾನವನ್ನ ನೀಡಿದೆ ಅಂತ ಪ್ರವಚನದಲ್ಲಿ ನೆನಪಿಸಿದ್ದಾರೆ. ಆ ಕೃತಜ್ಞತೆಯನ್ನ ಮರೆಯೋದೇ ಅಹಂಕಾರದ ಮೊದಲ ಚಿಹ್ನೆ. ನಿಖರವಾಗಿ ಆ ಮಾಧ್ಯಮದ ಪ್ರತಿ ಕೃತಜ್ಞತೆ ಮತ್ತು ಗೌರವವನ್ನ ಇಟ್ಕೊಳ್ಳೋದೇ ನಮ್ಮ ಆಧ್ಯಾತ್ಮಿಕ ಮಿತಿ. ಯಾರು ಈ ಮಿತಿಯನ್ನ ಮುರಿತಾರೋ ಅವರು ಅಹಂಕಾರದ ಹಳ್ಳಕ್ಕೆ ಬೀಳ್ತಾರೆ ಮತ್ತು ಟ್ರೇಟರ್ ಆಗೋ ಅಪಾಯಕಾರಿ ಹಾದಿಯಲ್ಲಿ ಸಾಕ್ತಾರೆ. ಇದಕ್ಕೆ ಪರಿಹಾರನೂ ಅಷ್ಟೇ ಸ್ಪಷ್ಟವಾಗಿದೆ: ನಿಷ್ಕಾಮ ಸೇವೆ. ಅಹಂಕಾರವನ್ನು ಮುರಿಯುವ ಅತ್ಯುತ್ತಮ ಸಾಧನ. ಹೌದು, ದೇವರು ಸ್ವತಃ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಲ್ವಾ? ಸರ್ವಶಕ್ತಿವಂತನಾಗಿದ್ರೂ ನಾನು ರಾಜನಾಗಲ್ಲ, ನಾನು ನಿಮ್ಮನ್ನ ಪ್ರಪಂಚದ ಒಡೆಯರನ್ನಾಗಿ ಮಾಡಕ್ ಬಂದಿದ್ದೀನಿ ಅಂತ ಅಂತಾರೆ. ಇದಕ್ಕಿಂತ ದೊಡ್ಡ ನಿಷ್ಕಾಮ ಸೇವೆಯ ಉದಾಹರಣೆ ಬೇಕೇ? ಹೌದು. ಜಗತ್ತಿನಲ್ಲಿ ಪ್ರತಿಯೊಬ್ರೂ ವಾಟ್ಸ್ ಇನ್ ಇಟ್ ಫಾರ್ ಮೀ ಅಂತ ಯೋಚಿಸ್ತಾರೆ. ಗೌರವ, ಹಣ, ಅಧಿಕಾರ. ಹೌದು, ಅದಕ್ಕಾಗಿ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಫಲದ ಅಪೇಕ್ಷೆ ಇಲ್ದೆ ಸೇವೆ ಮಾಡೋದನ್ನ ಕಲಿಸಲಾಗತ್ತೆ. ಸೇವೆಯ ಬಗ್ಗೆ ಅಪಾರ ಉತ್ಸಾಹ, ಉಲ್ಲಾಸ ಇರಬೇಕು. ಆದ್ರೆ ಅದರ ಫಲವಾಗಿ ನನಗೆ ಮೆಚ್ಚುಗೆ ಸಿಗ್ಬೇಕು, ನನ್ನ ಹೆಸರು ಬರ್ಬೇಕು ಅನ್ನೋ ಅಪೇಕ್ಷೆ ಇರಬಾರ್ದು. ಈ ಭಾವನೆಯಿಂದ ಸೇವೆ ಮಾಡಿದಾಗ ಅದು ಹೊರೆಯಾಗಲ್ಲ, ಬದಲಿಗೆ ಒಂದು ಆಟದ ತರ, ಒಂದು ಹಬ್ಬದ ತರ ಅನ್ನಿಸುತ್ತೆ. ಮತ್ತು ಆ ಸೇವೆಯಿಂದ ಸಿಗುವ ಅಸಂಖ್ಯಾತ ಆತ್ಮಗಳ ಆಶೀರ್ವಾದಗಳು ನಮ್ಮ ಅದೃಷ್ಟವನ್ನ ಹೆಚ್ಚಿಸುತ್ತವೆ, ಅನಂತಪಟ್ಟು ಹೆಚ್ಚಿಸುತ್ತವೆ. ಈಗ ಅಂತಿಮ ಸಮಯದ ಬಗ್ಗೆ ನೀಡಿರುವ ಎಚ್ಚರಿಕೆಗಳ ಕಡೆಗೆ ಬರೋಣ. ಪ್ರವಚನದಲ್ಲಿ ಮಿಯಾ ಮೌತ್ ಮೂಲ್ಕಾ ಶಿಕಾರ್ ಅನ್ನೋ ಗಾದೆಯನ್ನ ಉಲ್ಲೇಖಿಸಿದ್ದಾರೆ. ಇದರ ಅರ್ಥವೇನು ಮತ್ತು ಇದನ್ನ ಇಲ್ಲಿ ಯಾಕೆ ಹೇಳಲಾಗಿದೆ? ಇದು ಒಂದು ರೀತಿ ಪ್ರೀತಿಯ ಎಚ್ಚರಿಕೆ. ಇದರರ್ಥ ಅಂತಿಮ ಸಮಯ ಬಂದಾಗ, ವಿನಾಶವು ಕಣ್ಣೆದುರು ನಿಂತಾಗ ಎಲ್ಲರಿಗೂ ತಮ್ಮ ತಪ್ಪುಗಳ ಅರಿವಾಗುತ್ತೆ. ಆಗ ಜ್ಞಾನವು ಸ್ಫಟಿಕದಂತೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಓ, ದೇವ್ರು ಇದನ್ನೇ ಹೇಳ್ತಿದ್ದದು ಅಂತ ಅನ್ಸುತ್ತೆ. ಆದ್ರೆ ಆಗ ಸಮಯ ಮುಗ್ದೋಗಿರುತ್ತೆ. ಹೌದು, ಆಗ ಪಶ್ಚಾತ್ತಾಪ ಪಡೋದನ್ನ ಬಿಟ್ಟು ಬೇರೇನೂ ಮಾಡೋಕ್ಕಾಗಲ್ಲ, ಸಮಯ ಮುಗ್ದೋಗಿರುತ್ತೆ. ಅದಕ್ಕಾಗಿಯೇ ದೇವ್ರು ಈಗಲೇ, ಸಮಯ ಇರುವಾಗಲೇ ನಮ್ಮನ್ನ ಎಚ್ಚರಿಸ್ತಿದ್ದಾರೆ. ಮತ್ತು ಅತ್ಯಂತ ಕಠಿಣ ಶಿಕ್ಷೆ ಯಾರಿಗ್ ಸಿಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಯಾರು ಈ ಜ್ಞಾನಕ್ಕೆ ಬಂದ ನಂತರವೂ ಪವಿತ್ರತೆಯ ವ್ರತವನ್ನ ಮುರಿದು ವಿಕಾರಗಳಿಗೆ ವಶರಾಗ್ತಾರೋ ಮತ್ತು ಆ ಮೂಲಕ ಜ್ಞಾನ ಕೊಟ್ಟ ತಂದೆಗೆ ನಿಂದನೆಯನ್ನು ಉಂಟು ಮಾಡ್ತಾರೋ ಅವರಿಗೆ 100 ಪಟ್ಟು ಹೆಚ್ಚು ಕಠಿಣ ಶಿಕ್ಷೆ ಕಾದಿದೆ ಅಂತ ಹೇಳಲಾಗಿದೆ. ಯಾಕೆಂದ್ರೆ ಇದು ಸಾಧಾರಣ ಪಾಪವಲ್ಲ, ಇದು ಭಗವಂತನಿಗೆ ಮಾಡಿದ ಅಪಮಾನ. ಹೌದು, ಹಾಗಾಗಿ ದೈವಿಕ ಆಜ್ಞೆಯ ಮೇರೆ ನಡೆದು ನಮ್ಮ ನಡವಳಿಕೆಯನ್ನ ದೇವತೆಗಳಂತೆ ರೂಪಿಸ್ಕೊಳ್ಳೋಕೆ ಇದೇ ಸರಿಯಾದ ಸಮಯ. ಆಗ ಅಂತಿಮ ಸಮಯದಲ್ಲಿ ಖುಷಿ ಇರುತ್ತೆ, ಪಶ್ಚಾತ್ತಾಪವಲ್ಲ. ಬಹಳ ಸ್ಪಷ್ಟವಾದ ಸಂದೇಶ. ಈ ಆಳವಾದ ಜ್ಞಾನದಿಂದ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಅಂದ್ರೆ ಧಾರಣೆಗಾಗಿ 2 ಮುಖ್ಯ ಅಂಶಗಳನ್ನ ಕೊಟ್ಟಿದ್ದಾರೆ. ಮೊದಲನೇದು, ಪರಸ್ಪರ ಪ್ರೀತಿಯಿಂದಿರಿ, ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ನೋಡಬೇಡಿ ಅಂತ. ಇದು ಸರಳವಾಗಿ ಕಂಡ್ರೂ ಬಹಳ ಆಳವಾದ ಸೂತ್ರ. ಆಧ್ಯಾತ್ಮಿಕ ಪರಿವಾರವೇ
ನಮ್ಮ ರಕ್ಷಣಾ ಕವಚ. ನಾವು ನಮ್ಮೊಳಗೆ ಪ್ರೀತಿಯಿಂದ ಇರದಿದ್ರೆ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಹೇಗೆ ತಲುಪಿಸೋಕೆ ಸಾಧ್ಯ? ಪ್ರವಚನದಲ್ಲಿ ಕೋಪವನ್ನ ಭೂತ ಅಂತ ಕರೆದಿದ್ದಾರೆ. ಹೌದು, ಯಾಕಂದ್ರೆ ಕೋಪ ಬಂದಾಗ ನಮ್ಮ ಮುಖವೇ ಬದಲಾಗಿ ದೈವತ್ವ ಮಾಯವಾಗಿ ಆಸುರಿ ಲಕ್ಷಣಗಳು ಕಾಣಿಸುತ್ತೆ. ಆದ್ರೆ ದಿನನಿತ್ಯದ ಜೀವನದಲ್ಲಿ ಕೋಪವನ್ನ ಸಂಪೂರ್ಣವಾಗಿ ಬಿಡೋದು ತುಂಬಾ ಕಷ್ಟ ಅಲ್ವಾ? ಪ್ರಾಯೋಗಿಕವಾಗಿ ಇದನ್ನ ಹೇಗೆ ಸಾಧಿಸಬಹುದು? ಉತ್ತಮ ಪ್ರಶ್ನೆ. ಇದಕ್ಕೆ ನಿರಂತರ ಅಭ್ಯಾಸ ಬೇಕು. ಮೊದಲ ಹೆಜ್ಜೆ ಕೋಪ ಬರುಮುನ್ನವೇ ಅದರ ಸೂಚನೆಗಳನ್ನ ಗುರುತಿಸೋದು. ಮನಸ್ಸು ಚಂಚಲವಾಗೋದು, ಹೃದಯ ಬಡಿತ ಹೆಚ್ಚಾಗೋದು. ಆ ಕ್ಷಣದಲ್ಲಿ 1 ಸೆಕೆಂಡ್ ನಿಂತು ನಾನು ಯಾರು, ನಾನು ಶಾಂತ ಸ್ವರೂಪ ಆತ್ಮ ಅಂತ ಸ್ವಯಂ ನೆನಪು ಮಾಡ್ಕೊಳ್ಳೋದು. ಆಗ ಆ ಕೋಪದ ಅಲೆಗೆ ತಡೆಗೋಡೆ ಕಟ್ಟಬಹುದು. ಹೌದು. ಎರಡನೆಯ ಧಾರಣೆಯ ಅಂಶ ಪಾಸ್ ವಿತ್ ಆನರ್ ಆಗೋಕೆ ಜ್ಞಾನವನ್ನ ಕೇವಲ ಕೇಳಿ ಹೇಳೋದಲ್ಲ, ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಜ್ಞಾನ ನಮ್ಮ ಸ್ವರೂಪವಾಗ್ಬೇಕು. ನಿಖರವಾಗಿ, ಜ್ಞಾನವು ನಮ್ಮ ಬುದ್ಧಿಯಲ್ಲಿ ಸದಾ ಮಂಥನವಾಗ್ತಾನೇ ಇರಬೇಕು. ಲೌಕಿಕದಲ್ಲಿ ಜನರಿಗೆ ಹಣ ಅಥವಾ ವ್ಯಾಪಾರದ ಬಗ್ಗೆ ಹೇಗೆ ಸದಾ ಚಿಂತೆ ಇರುತ್ತೋ ಹಾಗೆ ನಮಗೆ ಜ್ಞಾನದ ಧ್ವನಿ ಅಂದ್ರೆ ಆಂತರಿಕ ಚಿಂತನೆ ಇರಬೇಕು. ಇದು ನಮ್ಮ ಮನಸ್ಸಿನ ಹಿನ್ನೆಲೆ ಸಂಗೀತದ ತರ ಆಗ್ಬೇಕು. ಹೌದು. ಆಗ ನಮ್ಮ ಆಲೋಚನೆ, ಮಾತು ಮತ್ತು ಕರ್ಮಗಳು ತಾವಾಗಿಯೇ ಜ್ಞಾನಯುಕ್ತವಾಗುತ್ತವೆ. ಯಾರ ಮಾತು ಮತ್ತು ಕೃತಿಯಲ್ಲಿ ಅಂತರ ಇರೋದಿಲ್ವೋ ಅವರೇ ಪಾಸ್ ವಿತ್ ಆನರ್ ಆಗ್ತಾರೆ. ಅದ್ಭುತ. ಈಗ ಇಂದಿನ ವಿಶೇಷ ವರದಾನದ ಕಡೆಗೆ ಬರೋಣ. ಇಂದಿನ ವರದಾನ ಆಲ್ಮೈಟಿ ಅಥಾರಿಟಿಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸುಲಭಗೊಳಿಸುವ ಸದಾ ಅಚಲ ನಿಶ್ಚಯ ಬುದ್ಧಿಯುಳ್ಳವರಾಗಿರಿ. ಇದು ಬಹಳ ಶಕ್ತಿಯುತವಾಗಿದೆ. ಆದರೆ ಈ ಆಲ್ಮೈಟಿ ಅಥಾರಿಟಿಯ ಅಧಿಕಾರವನ್ನ ನಾವು ದಿನನಿತ್ಯದ ಜೀವನದಲ್ಲಿ ಅನುಭವಿಸೋದು ಹೇಗೆ? ಇಲ್ಲಿ ದೇವರು ನಮ್ಮ ನಿಜವಾದ ಗುರುತನ್ನ ಮತ್ತು ನಮ್ಮ ದೊಡ್ಡ ಶಕ್ತಿಯನ್ನ ನೆನಪಿಸ್ತಿದ್ದಾರೆ. ನಾವು ಸಾಧಾರಣ ಆತ್ಮಗಳಲ್ಲ, ನಮ್ಮ ಜೊತೆ ಸ್ವಯಂ ಸರ್ವಶಕ್ತಿವಂತ ದೇವರ ಅಧಿಕಾರ ಇದೆ. ಅವರ ಎಲ್ಲಾ ಶಕ್ತಿಗಳು ನಮ್ಮ ಜೊತೆಗಿವೆ. ಹೌದು. ಈ ನಿಶ್ಚಯ ನಮ್ಮ ಬುದ್ಧಿಯಲ್ಲಿ ಕಲ್ಲಿನ ಗೆರೆಯಂತೆ ಅಚಲವಾದಾಗ, ನಾನು ಒಬ್ಬಂಟಿಯಲ್ಲ, ನನ್ನ ಜೊತೆ ಆಲ್ಮೈಟಿ ಅಥಾರಿಟಿ ಇದ್ದಾರೆ ಎಂಬ ಅರಿವು ಸ್ಥಿರವಾದಾಗ ಅತ್ಯಂತ ದೊಡ್ಡ ಕಾರ್ಯವು ಸುಲಭ ಅನ್ಸತ್ತೆ. ಅದು 5,000 ವರ್ಷಗಳ ಹಳೆಯ ಕೆಟ್ಟ ಸಂಸ್ಕಾರಗಳನ್ನು ಬದಲಾಯಿಸುವುದಾಗಿರಲಿ ಅಥವಾ ವಿಶ್ವ ಕಲ್ಯಾಣದ ಮಹಾನ್ ಕಾರ್ಯವೇ ಆಗಿರಲಿ, ಎಲ್ಲವೂ ಸುಲಭವಾಗುತ್ತೆ. ಹೌದು. ಇದಕ್ಕೆ ಪ್ರವಚನದಲ್ಲಿ ಒಂದು ಸುಂದರ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಂದಿನ ವಿಜ್ಞಾನದ ಉಪಕರಣಗಳಾದ ಕಂಪ್ಯೂಟರ್ ಅಥವಾ ಗೂಗಲ್ ಯಾವುದೇ ಕಷ್ಟಕರ ಪ್ರಶ್ನೆಗೆ ಹೇಗೆ ಕ್ಷಣಮಾತ್ರದಲ್ಲಿ ಉತ್ತರ ಕೊಡುತ್ತೋ ಹಾಗೆಯೇ ನಾವು ಆಲ್ಮೈಟಿ ಅಥಾರಿಟಿಯನ್ನು ನಮ್ಮ ಜೊತೆಗಿಟ್ಕೊಂಡ್ರೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸುಲಭವಾಗಿ ಸಿಗತ್ತೆ. ಆಗ ಆಧ್ಯಾತ್ಮಿಕ ಮಾರ್ಗವು ಒಂದು ಕಷ್ಟದ ಪ್ರಯಾಣದಂತೆ ಅನಿಸುವುದಿಲ್ಲ. ಇಲ್ಲ, ಬದಲಿಗೆ ಹಗುರ ಮತ್ತು ಸಹಜವಾಗಿ ಅನುಭವವಾಗುತ್ತೆ. ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಗಳನ್ನು ಸಹ ಬದಲಾಯಿಸಬಲ್ಲದು ಅಂತಲೂ ಹೇಳಿದ್ದಾರೆ. ಈ ಪರವಶ ಸ್ಥಿತಿ ಅಂದ್ರೇನು? ಪರವಶ ಸ್ಥಿತಿ ಅಂದ್ರೆ ನಮ್ಮ ಹಳೆಯ ಸಂಸ್ಕಾರಗಳಿಗೆ ಅಥವಾ ಸನ್ನಿವೇಶಗಳಿಗೆ ಅಧೀನರಾಗುವುದು. ಉದಾಹರಣೆಗೆ, ನನಗೆ ಕೋಪ ಮಾಡ್ಕೊಳ್ಬಾರ್ದು ಅಂತ ಗೊತ್ತು, ಆದ್ರೂ ಬಂದ್ಬಿಡುತ್ತೆ ಅಂತ ಹೇಳೋದು. ಆದ್ರೆ ನಾವು ಒಂದೇ ದೇವರ ನೆನಪಿನಲ್ಲಿ, ಒಂದೇ ಜ್ಞಾನದ ಚಿಂತನೆಯಲ್ಲಿ ಏಕಾಗ್ರರಾದಾಗ ನಮ್ಮ ಚದುರಿದ ಸಂಕಲ್ಪ ಶಕ್ತಿ ಎಲ್ಲವೂ ಒಟ್ಟುಗೂಡುತ್ತೆ, ಒಂದು ಕಡೆಗೆ ಬರುತ್ತೆ. ಹೌದು. ಈ ಒಟ್ಟುಗೂಡಿದ ಶಕ್ತಿ ಲೇಸರ್ ಕಿರಣದಂತೆ ಶಕ್ತಿಯುತವಾಗುತ್ತೆ. ಆಗ ನಾವು ನಮ್ಮ ಹಳೆಯ ಸಂಸ್ಕಾರಗಳ ಗುಲಾಮರಾಗಿರೋದಿಲ್ಲ, ಬದಲಿಗೆ ಆ ಪರವಶ ಸ್ಥಿತಿಗಳನ್ನೇ ಪರಿವರ್ತಿಸೋ ಶಕ್ತಿಯನ್ನ ಪಡಿತೀವಿ. ಹಾಗಾದ್ರೆ ಏಕಾಗ್ರತೆಯೇ ನಮ್ಮ ನಿಶ್ಚಯವನ್ನು ಅಚಲಗೊಳಿಸುತ್ತೆ. ಈಗ ಪ್ರವಚನದ ಮತ್ತೊಂದು ವಿಶೇಷ ಮಾರ್ಗದರ್ಶನದ ಬಗ್ಗೆ ಮಾತಾಡೋಣ. ಜೀವನ್ಮುಕ್ತ ಮತ್ತು ಜೀವನ ಬಂಧ ಸ್ಥಿತಿಗಳ ನಡುವಿನ ವ್ಯತ್ಯಾಸ. ಇದನ್ನು ಬಹಳ ಸ್ಪಷ್ಟವಾದ ದಿನನಿತ್ಯದ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಕೆಲವೊಮ್ಮೆ ನಾವು ಹೇಳ್ತೀವಿ, ಏನ್ ಮಾಡ್ಲಿ, ನನಗೆ ಆ ವಿಷಯದ ಬಗ್ಗೆ ಯೋಚಿಸಬಾರ್ದಿತ್ತು, ಆದ್ರೆ ಮನಸ್ಸು ಅಲ್ಲಿಗೆ ಹೋಯ್ತು. ಅಥವಾ ನನಗೆ ಸಿಹಿ ತಿನ್ನಬಾರ್ದಿತ್ತು, ಆದ್ರೆ ನಾಲಿಗೆ ನನ್ನ ಮಾತು ಕೇಳಲಿಲ್ಲ. ಹೌದು, ಇದೆಲ್ಲವೂ ಜೀವನ ಬಂಧ ಸ್ಥಿತಿಯ ಲಕ್ಷಣಗಳು. ಅಂದ್ರೆ ನಾವು ನಮ್ಮ ಇಂದ್ರಿಯಗಳ, ನಮ್ಮ ಸಂಸ್ಕಾರಗಳ ಬಂಧನದಲ್ಲಿದ್ದೀವಿ. ನಾವು ನಮ್ಮ ಕಾರಿನ ಡ್ರೈವರ್ ಅಲ್ಲ, ಬದಲಿಗೆ ಹಿಂದಿನ ಸೀಟಲ್ಲಿ ಕೈಕಾಲು ಕಟ್ಕೊಂಡು ಕೂತೋ ಪ್ರಯಾಣಿಕರ ಹಾಗೆ. ಅತ್ಯುತ್ತಮ ಹೋಲಿಕೆ. ಆದ್ರೆ ಜ್ಞಾನಿ ಆತ್ಮ ಯಜಮಾನನಾಗಿರುತ್ತಾನೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿರುತ್ತಾನೆ, ಗುಲಾಮನಲ್ಲ. ಅವನು ನಾನು ಕಣ್ಣುಗಳಿಂದ ಇದನ್ನ ನೋಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಕಣ್ಣುಗಳು ಅದನ್ನೇ ನೋಡುತ್ತೆ.
ನಾನು ಈ ಆಲೋಚನೆ ಮಾಡಬಾರ್ದು ಅಂತ ನಿರ್ಧರಿಸಿದ್ರೆ ಮನಸ್ಸು ಅದನ್ನ ಪಾಲಿಸುತ್ತೆ. ಇಂದ್ರಿಯಗಳು ಅವನನ್ನು ಆಳೋದಿಲ್ಲ, ಅವನು ಅವುಗಳನ್ನಾಳ್ತಾನೆ. ಹೌದು, ಇದೇ ಜೀವನ್ಮುಕ್ತ ಸ್ಥಿತಿ. ಇದು ನಿಜಕ್ಕೂ ಅದ್ಭುತವಾದ ಸ್ವಯಂ ಪರೀಕ್ಷೆಯ ವಿಧಾನ. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳ್ಬೋದು: ನಿರಹಂಕಾರ, ಪವಿತ್ರತೆಯ ಅಡಿಪಾಯ, ಜ್ಞಾನ ಸಿಕ್ಕ ಮಾಧ್ಯಮಕ್ಕೆ ಸಂಪೂರ್ಣ ಗೌರವ ಮತ್ತು ನಿಷ್ಕಾಮ ಸೇವೆ. ಇವೇ ಅಪರಿಮಿತ ಅದೃಷ್ಟಕ್ಕೆ ರಾಜಮಾರ್ಗ. ಮತ್ತು ಅಂತಿಮವಾಗಿ ಪ್ರತಿಯೊಬ್ಬರೂ ನೆನಪಿಡಬೇಕಾದದ್ದು, ನಾವು ಮಾಡುವ ಪ್ರತಿಯೊಂದು ಕರ್ಮ ಮಾಡುವಾಗ ಈ ಕ್ಷಣದಲ್ಲಿ ನಾನು ಯಜಮಾನನಾಗಿ ಕರ್ಮ ಮಾಡ್ತಿದ್ದೀನಾ ಅಥವಾ ಯಾವುದಾದ್ರೂ ಹಳೆಯ ಸಂಸ್ಕಾರದ ಬಂಧನಕ್ಕೆ ವಶವಾಗಿ ಮಾಡ್ತಿದ್ದೀನಾ ಅಂತ ಪರೀಕ್ಷಿಸ್ಕೊಳ್ಬೇಕು. ಖಂಡಿತ. ಈ ಚರ್ಚೆಯು ಕೇವಲ ಕೇಳೋದಕ್ಕಾಗಿ ಅಲ್ಲ, ಇದು ಆತ್ಮಾವಲೋಕನಕ್ಕೆ ಒಂದು ಅವಕಾಶ. ಈ ಸಂಚಿಕೆಯನ್ನ ಮುಗಿಸೋ ಮುನ್ನ ಕೇಳುಗರನ್ನು ಚಿಂತನೆಗೆ ಹಚ್ಚುವ ಒಂದು ಪ್ರಶ್ನೆಯನ್ನ ಮುಂದಿಡೋಣ. ಇಂದು ನಮ್ಮ ಜೀವನದ ಯಾವ ಒಂದು ಸಣ್ಣ ಕ್ಷೇತ್ರದಲ್ಲಿ ಗುಲಾಮನ ಮನಸ್ಥಿತಿಯಿಂದ ಯಜಮಾನನ ಮನಸ್ಥಿತಿಗೆ ಬದಲಾವಣೆಯನ್ನು ತರಲು ಪ್ರಯತ್ನಿಸಬಹುದು? ಅದು ಅತಿಯಾಗಿ ಮೊಬೈಲ್ ನೋಡುವ ಅಭ್ಯಾಸವಿರಬಹುದು, ಆಲಸ್ಯವಿರಬಹುದು, ಅಥವಾ ಬೇರೆಯವರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುವ ಅಭ್ಯಾಸವಿರಬಹುದು. ಆ ಒಂದು ಸಣ್ಣ ಬದಲಾವಣೆ ನಮ್ಮ ಅನುಭವದಲ್ಲಿ ಯಾವ ದೊಡ್ಡ ಪರಿವರ್ತನೆಯನ್ನು ತರಬಹುದು? ಇದರ ಬಗ್ಗೆ ಆಲೋಚಿಸಿ. ಓಂ ಶಾಂತಿ.